ಕನ್ನಡ ತಂತ್ರಾಂಶ ಇದು ತಂತ್ರಜ್ಞಾನದ ವಿಶ್ವಕೋಶ. ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಆತ್ಮೀಯ ಸ್ವಾಗತ. ನಾನು ಜೇಸನ್ ನಿಮ್ಮ ಜೊತೆಗಿದ್ದೀನಿ. ಇವತ್ತು ಒಂದು ಅಪ್ಲಿಕೇಶನ್ ನಿಮಗೆ ಪರಿಚಯ ಮಾಡಿಕೊಡ್ಲಿಕ್ಕೆ ನಾನು ನಿಮ್ಮ ಮುಂದೆ ಇದ್ದೀನಿ. ಆಡ್ ಆಡಿಯೋ ಟು ವಿಡಿಯೋ. ಇದರ ಉಪಯೋಗ ಏನಂದ್ರೆ, ನಿಮ್ಮ ಹತ್ರ ಯಾವುದಾದ್ರೂ ಒಂದು ವಿಡಿಯೋ ಇರುತ್ತೆ, ಬ್ಯಾಕ್ಗ್ರೌಂಡ್ ಅಲ್ಲಿ ಒಂದು ಮ್ಯೂಸಿಕ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ನಿಮ್ಗೆ ಅನಿಸಿದ್ರೆ, ಮೊಬೈಲ್ ಅಲ್ಲೇ ಒಂದು ಅಪ್ಲಿಕೇಶನ್ ಮುಖಾಂತರ ಬ್ಯಾಕ್ಗ್ರೌಂಡ್ ಅಲ್ಲಿ ಆಡಿಯೋನ ಆಡ್ ಮಾಡಬಹುದು. ಅಂದ್ರೆ ಯಾವ್ದಾದ್ರು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನ ಆಡ್ ಮಾಡಬಹುದು. ಈ ಅಪ್ಲಿಕೇಶನ್ ನ ಲಿಂಕ್ ನಾವು ವಿಡಿಯೋ ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿರ್ತೀವಿ, ಅಲ್ಲಿಂದ ತಗೋಬಹುದು. ನೀವು ಪ್ಲೇಸ್ಟೋರ್ ಅಲ್ಲೂ ಆಡ್ ಆಡಿಯೋ ಟು ವಿಡಿಯೋ ಅಂತ ಸರ್ಚ್ ಮಾಡಿದ್ರೆ ಅಪ್ಲಿಕೇಶನ್ ಲಿಂಕ್ ಸಿಗುತ್ತೆ. ಸಿಂಪಲ್ ಆಗಿದೆ ತುಂಬಾ ಈ ಅಪ್ಲಿಕೇಶನ್, ಜಾಸ್ತಿ ಕಷ್ಟ ಇಲ್ಲ. 2-3 ಆಪ್ಷನ್ಸ್ ಅಷ್ಟೇ ಇರುತ್ತೆ ಇದರಲ್ಲಿ. ಹಾಗಾದ್ರೆ ಜಾಸ್ತಿ ತಡ ಮಾಡದೆ ನಾವು ಈಗಲೇ ಆ ಒಂದು ಅಪ್ಲಿಕೇಶನ್ ಹೇಗಿದೆ ಅಂತ ನೋಡ್ಕೊಂಬರೋಣ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿರೋದ್ರಿಂದ ಆಡ್ ಆಡಿಯೋ ಟು ವಿಡಿಯೋ ಅನ್ನೋ ಅಪ್ಲಿಕೇಶನ್ ಈಗ ಡಬಲ್ ಟ್ಯಾಪ್ ಮಾಡೋ ಮುಖಾಂತರ ಓಪನ್ ಮಾಡ್ತೀನಿ. ಸ್ನೇಹಿತರೆ, ಇನ್ನೊಂದೇನಂದ್ರೆ ಮೊದಲೇ ಸೆಲೆಕ್ಟ್ ವಿಡಿಯೋ ಅನ್ನುವ ಒಂದು ಆಪ್ಷನ್ ಮೇಲೆ ಫೋಕಸ್ ಆಗಿದೆ. ಇನ್ನೊಂದು ವಿಷಯ ಏನಂದ್ರೆ ಸ್ನೇಹಿತರೆ, ಇದರಲ್ಲಿ ಸ್ವಲ್ಪ ಆವಾಗ ಆಡ್ಗಳು ಬರ್ತಾ ಇರ್ತವೆ. ಆದ್ರೆ ತೀರಾ ಹೆಚ್ಚು ಡಿಸ್ಟರ್ಬ್ ಆಗೋಂಗೇನಿಲ್ಲ, ಬಟ್ ಬರ್ತಾ ಇರ್ತವೆ, ಅಡ್ಜಸ್ಟ್ ಮಾಡ್ಕೋಬೇಕು. ಈಗ ಸೆಲೆಕ್ಟ್ ವಿಡಿಯೋ ಅನ್ನೋ ಆಪ್ಷನ್ ಬಂತು. ಸೆಲೆಕ್ಟ್ ವಿಡಿಯೋ ಮೊದಲನೇ ಆಪ್ಷನ್ ಮ್ಯೂಸಿಕ್ ಲೆನ್ಸ್ ಅಂತಿದೆ. ಇದು ಯಾಕೆ ಯೂಸ್ ಆಗುತ್ತೆ ಅಂದ್ರೆ, ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿದ್ರೆ ಡೈರೆಕ್ಟ್ ಆಗಿ ವಿಡಿಯೋನ ಮಾಡ್ಬೋದು. ಅಂದ್ರೆ ಮೊಬೈಲಲ್ಲಿ ಈಗ ಪ್ರೆಸೆಂಟ್ ಒಂದು ವಿಡಿಯೋ ಮಾಡಿ ಅದಕ್ಕೆ ಆಡಿಯೋ ಆಡ್ ಮಾಡೋದಾದ್ರೆ ಈ ಆಪ್ಷನ್ ಯೂಸ್ ಮಾಡಬೇಕಾಗುತ್ತೆ. ಮೈ ಸ್ಟುಡಿಯೋ, ಇದು ನಾವು ವಿಡಿಯೋಗೆ ಆಡಿಯೋ ಆಡ್ ಮಾಡಿಬಿಟ್ಟು ಒಂದು ಫೈಲ್ ನ ಕ್ರಿಯೇಟ್ ಮಾಡಿರ್ತೀವೋ, ಐ ಮೀನ್ ಒಂದು ವಿಡಿಯೋ ಇರುತ್ತೆ, ಆ ವಿಡಿಯೋಗೆ ಆಡಿಯೋ ಆಡ್ ಮಾಡ್ತೀರಾ. ನೀವು ಆಡಿಯೋ ಆಡ್ ಮಾಡಿದ ನಂತರ ಸೇವ್ ಮಾಡಿದ್ರೆ ಆ ಆಡಿಯೋ ಪ್ಲಸ್ ವಿಡಿಯೋ ಆಡ್ ಆಗಿರುವಂತ ಏನು ಫೈಲ್ ಇದೆ ಅದು ಈ ಮೈ ಸ್ಟುಡಿಯೋ ಅನ್ನೋ ಒಂದು ಫೋಲ್ಡರ್ ಇದರಲ್ಲಿ ವರ್ಡ್ ಆಗಿ ಸೇವ್ ಆಗಿರುತ್ತೆ. ಮುಂದಿನ ಆಪ್ಷನ್ಸ್ ಯಾವುದು ಅವಶ್ಯಕತೆ ಇಲ್ಲ. ಈಗ ಮೊದಲು ಸೆಲೆಕ್ಟ್ ವಿಡಿಯೋ, ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿ ನಾವು ಒಂದು ವಿಡಿಯೋನ ಸೆಲೆಕ್ಟ್ ಮಾಡೋಣ. ಈಗ add audio to video, add audio to video, search button, WhatsApp video, search button, out of list. ಸರ್ಚ್ ಮುಖಾಂತರ ನಾವು ಸರ್ಚ್ ಮಾಡಬಹುದು. ಇದರಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ, ನಾವು ಬೇರೆ ಇತರ ಅಪ್ಲಿಕೇಶನ್ ತರ ಫೋಲ್ಡರ್ಗಳನ್ನ, ಅಂದ್ರೆ ಶೋ ರೂಟ್ಸ್ ಅಂತ ಆಪ್ಷನ್ ಇರುತ್ತೆ, ಆ ಆಪ್ಷನ್ ಇದರಲ್ಲಿ ಇಲ್ಲ. ಡೈರೆಕ್ಟ್ ಆಗಿ ಇಂಟರ್ನಲ್ ಮೆಮರಿಗೆ ಹೋಗಿ ಅಲ್ಲಿ ಬೇಕಾದ ಫೋಲ್ಡರ್ಗೆ ಹೋಗಿ ಸಾಂಗ್ ಸೆಲೆಕ್ಟ್ ಮಾಡೋಂಗಿಲ್ಲ. ನಾವು ಸರ್ಚ್ ಮಾಡ್ಕೊಂಡು ನಮ್ಮ ಮೊಬೈಲಲ್ಲಿ ಇದ್ದ ವಿಡಿಯೋನ ತಗೋಬೇಕಾಗುತ್ತೆ. ಇಲ್ಲಿ ವಾಟ್ಸ್ಆಪ್ ವಿಡಿಯೋಸ್ ಅಂತಾನೆ ಫೋಲ್ಡರ್ ಇದೆ ನೋಡಿ. ಇದರಲ್ಲಿ ಮೇಲೆ ಡಬಲ್ ಟ್ಯಾಪ್ ಮಾಡಿ ನಾನು ವಾಟ್ಸ್ಆಪ್ ಇರುವಂತ ವಿಡಿಯೋ ಒಂದನ್ನ ಸೆಲೆಕ್ಟ್ ಮಾಡ್ತೀನಿ. ವಾಟ್ಸ್ಆಪ್ ಅಲ್ಲಿ ಬಂದಿರೋ ವಿಡಿಯೋ ಒಂದು ನನ್ನ ಇಂಟರ್ನಲ್ ಮೆಮರಿಯಲ್ಲಿ ಇದೆ, ಅದನ್ನು ಸೆಲೆಕ್ಟ್ ಮಾಡ್ತೀನಿ. Add audio to WhatsApp, search 000 I unlink button, install now 050 0251 0854 20,200,400 0006.mp4 0854 ಅಂತ ಒಂದು ವಿಡಿಯೋ ಹೇಳ್ತಾ ಇದೆ. ಇದನ್ನ ಮೇಲೆ ಡಬಲ್ ಟ್ಯಾಪ್ ಮಾಡ್ತಿದ್ದೀನಿ, ವಿಡಿಯೋ ಸೆಲೆಕ್ಟ್ ಮಾಡ್ತೀನಿ. ಹೋಮ್ ಸ್ಕ್ರೀನ್ 1 of 5 ಆಡ್ ಆಡಿಯೋ ಟು ವಿಡಿಯೋ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿರೋದ್ರಿಂದ ಆಡ್ ಆಡಿಯೋ ಟು ವಿಡಿಯೋ ಅನ್ನೋ ಅಪ್ಲಿಕೇಶನ್ ಈಗ ಡಬಲ್ ಟ್ಯಾಪ್ ಮಾಡೋ ಮುಖಾಂತರ ಓಪನ್ ಮಾಡ್ತೀನಿ. ಆಡ್ ಆಡಿಯೋ ಟು ವಿಡಿಯೋ. ಸ್ನೇಹಿತರೆ, ಇನ್ನೊಂದೇನಂದ್ರೆ ಸೆಲೆಕ್ಟ್ ವಿಡಿಯೋ, ಮೊದಲೇ ಸೆಲೆಕ್ಟ್ ವಿಡಿಯೋ ಅನ್ನುವ ಒಂದು ಆಪ್ಷನ್ ಮೇಲೆ ಫೋಕಸ್ ಆಗಿದೆ. ಇನ್ನೊಂದು ವಿಷಯ ಏನಂದ್ರೆ ಸ್ನೇಹಿತರೆ, ಇದರಲ್ಲಿ ಸ್ವಲ್ಪ ಆವಾಗ ಆಡ್ಗಳು ಬರ್ತಾ ಇರ್ತವೆ. ಆದ್ರೆ ತೀರಾ ಹೆಚ್ಚು ಡಿಸ್ಟರ್ಬ್ ಆಗೋಂಗೇನಿಲ್ಲ, ಬಟ್ ಬರ್ತಾ ಇರ್ತವೆ, ಅಡ್ಜಸ್ಟ್ ಮಾಡ್ಕೋಬೇಕು. ಈಗ ಸೆಲೆಕ್ಟ್ ವಿಡಿಯೋ ಅನ್ನೋ ಆಪ್ಷನ್ ಬಂತು. ಸೆಲೆಕ್ಟ್ ವಿಡಿಯೋ ಮೊದಲನೇ ಆಪ್ಷನ್ ಮ್ಯೂಸಿಕ್ ಲೆನ್ಸ್ ಅಂತಿದೆ. ಇದು ಯಾಕೆ ಯೂಸ್ ಆಗುತ್ತೆ ಅಂದ್ರೆ, ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿದ್ರೆ ಡೈರೆಕ್ಟ್ ಆಗಿ ವಿಡಿಯೋನ ಮಾಡ್ಬೋದು. ಅಂದ್ರೆ ಮೊಬೈಲಲ್ಲಿ ಈಗ ಪ್ರೆಸೆಂಟ್ ಒಂದು ವಿಡಿಯೋ ಮಾಡಿ ಅದಕ್ಕೆ ಆಡಿಯೋ ಆಡ್ ಮಾಡೋದಾದ್ರೆ ಈ ಆಪ್ಷನ್ ಯೂಸ್ ಮಾಡಬೇಕಾಗುತ್ತೆ. ಮೈ ಸ್ಟುಡಿಯೋ, ಇದು
ನಾವು ವಿಡಿಯೋಗೆ ಆಡಿಯೋ ಆಡ್ ಮಾಡಿಬಿಟ್ಟು ಒಂದು ಫೈಲ್ನ ಕ್ರಿಯೇಟ್ ಮಾಡಿರ್ತೀವೋ, ಐ ಮೀನ್ ಒಂದು ವಿಡಿಯೋ ಇರುತ್ತೆ, ಆ ವಿಡಿಯೋಗೆ ಆಡಿಯೋ ಆಡ್ ಮಾಡ್ತೀರಾ ನೀವು. ಆಡಿಯೋ ಆಡ್ ಮಾಡಿದ ನಂತರ ಸೇವ್ ಮಾಡಿದರೆ ಆ ಆಡಿಯೋ ಪ್ಲಸ್ ವಿಡಿಯೋ ಆಡ್ ಆಗಿರುವಂಥ ಏನು ಫೈಲ್ ಇದೆ ಅದು ಈ ಮೈ ಸ್ಟುಡಿಯೋ ಅನ್ನೋ ಒಂದು ಫೋಲ್ಡರ್ ಇದರಲ್ಲಿ ಹೋಗಿ ಸೇವ್ ಆಗಿರುತ್ತೆ. ಮುಂದಿನ ಆಪ್ಷನ್ಸ್ ಯಾವುದು ಅವಶ್ಯಕತೆ ಇಲ್ಲ. ಈಗ ಮೊದಲು ಸೆಲೆಕ್ಟ್ ವಿಡಿಯೋ ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿ ನಾವು ಒಂದು ವಿಡಿಯೋನ ಸೆಲೆಕ್ಟ್ ಮಾಡೋಣ. ಈಗ add audio to video. Add audio to video. Search button. WhatsApp video. Search button. Out of list. ಸರ್ಚ್ ಮುಖಾಂತರ ನಾವು ಸರ್ಚ್ ಮಾಡಬಹುದು. ಇದರಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ ನಾವು ಬೇರೆ ಇತರ ಅಪ್ಲಿಕೇಶನ್ ತರ ಫೋಲ್ಡರ್ಗಳನ್ನ ಅಂದ್ರೆ ಶೋ ರೂಟ್ಸ್ ಅಂತ ಆಪ್ಷನ್ ಇರುತ್ತೆ, ಆ ಆಪ್ಷನ್ ಇದರಲ್ಲಿ ಇಲ್ಲ. ಡೈರೆಕ್ಟ್ ಆಗಿ ಇಂಟರ್ನಲ್ ಮೆಮರಿಗೆ ಹೋಗಿ ಅಲ್ಲಿ ಬೇಕಾದ ಫೋಲ್ಡರ್ಗೆ ಹೋಗಿ ಸಾಂಗ್ ಸೆಲೆಕ್ಟ್ ಮಾಡೋಂಗಿಲ್ಲ. ನಾವು ಸರ್ಚ್ ಮಾಡ್ಕೊಂಡು ನಮ್ಮ ಮೊಬೈಲಲ್ಲಿ ಇದ್ದ ವಿಡಿಯೋನ ತಗೋಬೇಕಾಗುತ್ತೆ. ಇಲ್ಲಿ ವಾಟ್ಸ್ಆಪ್ ವಿಡಿಯೋಸ್ ಅಂತಾನೆ ಫೋಲ್ಡರ್ ಇದೆ ನೋಡಿ. ಇದರಲ್ಲಿ ಮೇಲೆ ಡಬಲ್ ಟ್ಯಾಪ್ ಮಾಡಿ ನಾನು ವಾಟ್ಸ್ಆಪ್ ಇರುವಂತ ವಿಡಿಯೋ ಒಂದನ್ನ ಸೆಲೆಕ್ಟ್ ಮಾಡ್ತೀನಿ. ವಾಟ್ಸ್ಆಪ್ ಅಲ್ಲಿ ಬಂದಿರೋ ವಿಡಿಯೋ ಒಂದು ನನ್ನ ಇಂಟರ್ನಲ್ ಮೆಮರಿಯಲ್ಲಿ ಇದೆ, ಅದನ್ನ ಸೆಲೆಕ್ಟ್ ಮಾಡ್ತೀನಿ. Add audio to WhatsApp. Search 000 I unlink button. Install now. 050 0251 0854 vid 20,200,409 ಅಂತ ಹೇಳ್ತಾ ಇದೆ. 0006.mp4 0854 ಅಂತ ಒಂದು ವಿಡಿಯೋ ಹೇಳ್ತಾ ಇದೆ. ಇದನ್ನ ಮೇಲೆ ಡಬಲ್ ಟ್ಯಾಪ್ ಮಾಡ್ತಿದ್ದೀನಿ, ಈ ವಿಡಿಯೋ ಸೆಲೆಕ್ಟ್ ಮಾಡ್ತೀನಿ. Add audio to video. Navigate up button. ಕರೋನಾ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ಯಾವ ಟಿವಿ ಚಾನಲ್ ನೋಡಿದ್ರು ಕರೋನಾ. ನಮ್ಮ ಚಿಂಟು ಚಾನಲ್ ಒಂದು ಬಿಟ್ಟು ಅಂತೇಳೋ ಮಕ್ಕಳು ಮಾತು ಕೇಳಿದ್ರೆ ನಗು ಬರುತ್ತೆ. ಪೂರ್ತ ಮೈ ಮರೆಯೋ ಸಮಯ ಅಲ್ವೇ ಅಲ್ಲ. ಅಥವಾ ವಾಟ್ಸಪ್ ಓಕೆ, ಇದು ವಿಡಿಯೋ ಬಂದಿದೆ. ಈಗ ಸ್ವೈಪ್ ಮಾಡ್ತೀನಿ ನಾನು. ಮನೆ ಒಳಗಡೆ ಇದ್ರೆ ಬಟನ್ ಅಂತಿದೆ, ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಬೇಕು. ಇಲ್ಲಿ ಸ್ವಲ್ಪ ಆಕ್ಸೆಸಿಬಿಲಿಟಿ ಇಶ್ಯೂ ಇದೆ, ಅನ್ಲೇಬಲ್ಡ್ ಬಟನ್ ಇದೆ, ಅದು ಬಟನ್ ಅಂತ ಹೇಳುತ್ತೆ ಅಷ್ಟೇ, ಅದು ಪಾಸ್ ಇರುತ್ತೆ. ಅದಾದ ನಂತರ ಮುಂದೆ ಸ್ವೈಪ್ ಮಾಡಿದ್ರೆ ಆಡ್ ಆಡಿಯೋ ಅಂತ ಬರುತ್ತೆ, ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡೋಣ. ಡಬಲ್ ಟ್ಯಾಪ್ ಮಾಡಿದ್ದೀನಿ, ಈಗ ಸ್ವೈಪ್ ಮಾಡ್ತೀನಿ. Navigate up button. My music button. Search edit box. ಇಲ್ಲಿ ಸರ್ಚ್ ಅಂತ Edit options available. ಈ ಸರ್ಚ್ ಮೇಲೆ ಡಬಲ್ ಟ್ಯಾಪ್ ಮಾಡ್ತಿದ್ದೀನಿ. Edit box. Showing English F L. ಎಫ್ ಮತ್ತು ಎಲ್ ಅಂತ ಬರ್ತಿದ್ದೀನಿ. ಒಂದು ಫ್ಲೂಟ್ ಮ್ಯೂಸಿಕ್ದು ಆಡಿಯೋನ ಸರ್ಚ್ ಮಾಡ್ತಾ ಇದ್ದೀನಿ ನಾನು. Unknown enlist butterfly unknown flute. ಫ್ಲೂಟ್ ಅಂತ ಇಲ್ಲಿ ಸಿಕ್ತು, ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡ್ತಿದ್ದೀನಿ. ಈಗ Button. ಪ್ಲೇ ಆಯ್ತು, ಈಗ ಸ್ವೈಪ್ ಮಾಡ್ತೀನಿ. Kannada web view out of list. Detailed percent Amazon 4.4. Detailed percent free download. Navigate up my music button. Editing unknown flute. Add. ಇಲ್ಲಿ ಆಡ್ ಅಂತ ಸಿಕ್ತು, ಸ್ವೈಪ್ ಮಾಡ್ಕೊಂಡ್ರೆ ಆಡ್ ಅಂತ ಸಿಗುತ್ತೆ, ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿದ್ರೆ alert audio processing. Cancel button. Service flute. Checked. Add selected audio radio button. ಇದು ಈಗ ಪ್ರೊಸೆಸಿಂಗ್ ಅಂತ ಬಂತು, ವಿಡಿಯೋಗೆ ಆಡಿಯೋ ಆಡ್ ಆಗಿರುತ್ತೆ. ಈಗ ಸ್ವೈಪ್ ಮಾಡಿದ್ರೆ Not checked. Add selected audio plus original radio button. Checked. Add selected audio radio button. ಫಸ್ಟ್ ಮತ್ತೆ ಇದರಲ್ಲಿ 3 ಚೆಕ್ ಬಾಕ್ಸ್ ಸಿಗುತ್ತೆ ನಿಮ್ಗೆ ಸ್ವೈಪ್ ಮಾಡಿದ್ರೆ. ಫಸ್ಟ್ ಮತ್ತೆ ಥರ್ಡ್ ಚೆಕ್ ಬಾಕ್ಸ್ಗಳು ಅಂತ ಡಿಫ್ರೆನ್ಸ್ ಇದೆಯಾ ಎಂದು ನಮ್ಗೆ ಗೊತ್ತಿಲ್ಲ, ಬಟ್ ನನಗೆ ಅಂತ ಡಿಫ್ರೆನ್ಸ್ ಕಂಡು ಬಂದಿಲ್ಲ ಫಸ್ಟ್ ಮತ್ತೆ ಥರ್ಡ್ ಚೆಕ್ ಬಾಕ್ಸ್ಗಳಲ್ಲಿ. ಅಲ್ಲಿ ಏನಾಗುತ್ತೆ ಅಂದರೆ ನಿಮ್ಮ ಹತ್ರ ಒಂದು ವಿಡಿಯೋ ಇದೆ, ಆ ವಿಡಿಯೋಗೆ ನೀವು ಆಡಿಯೋ ಆ್ಯಡ್ ಮಾಡಿರ್ತೀರಾ. ಈ ಫಸ್ಟ್ ಅಥವಾ 3ನೇ ಚೆಕ್ ಬಾಕ್ಸ್ಗಳನ್ನ ಚೆಕ್ ಮಾಡಿದಾಗ ಏನಾಗುತ್ತೆ ಅಂದರೆ ಈ ವಿಡಿಯೋದಲ್ಲಿರೋ ಆಡಿಯೋ ಮ್ಯೂಟ್ ಆಗಿಬಿಡುತ್ತೆ. ಈ ಆಪ್ಷನ್ ಯಾಕೆ ಯೂಸ್ ಆಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ನೇಚರ್ ಏನೋ ಒಂದು ಸುಂದರವಾದ ದೃಶ್ಯಗಳು ಏನಾದರೂ ಸೆರೆ ಹಿಡಿತೀರ ವಿಡಿಯೋದಲ್ಲಿ, ಆ ವಿಡಿಯೋ ಮೂಲಕ ಅದು ರೆಕಾರ್ಡ್ ಆಗ್ತಾ ಇರುತ್ತೆ, ವಿಡಿಯೋ ಫುಲ್ಲು ಆಡಿಯೋ ಪ್ಲಸ್ ವಿಡಿಯೋ ರೆಕಾರ್ಡ್ ಆಗ್ತಾ ಇರುತ್ತೆ. ಆ ವಿಡಿಯೋನ ನೀವು ಈ ಫಸ್ಟ್ ಅಥವಾ ಥರ್ಡ್ ಆಪ್ಷನ್ ಸೆಲೆಕ್ಟ್ ಮಾಡೋ ಮೂಲಕ ಆ ನೇಚರಲ್ಲಿ ಬರುವಂಥ ವಿಚಿತ್ರ ಸೌಂಡ್ಗಳು, ಕೆಲವೊಂದು ಟೈಮು ಬಸ್ ಕಾರ್ ಓಡಾಡುವ ಎಲ್ಲ ಸೌಂಡ್ಗಳು ಅದರಲ್ಲಿ ಇನ್ಕ್ಲೂಡ್ ಆಗುತ್ತೆ, ಅದನ್ನೆಲ್ಲ ಪಾಸ್ ಆಗುತ್ತೆ. ಬ್ಯಾಕ್ಗ್ರೌಂಡಲ್ಲಿ ಆಡಿಯೋ ಅಷ್ಟೇ ರನ್ ಆಗುತ್ತೆ, ಬಟ್ ವಿಡಿಯೋದಲ್ಲಿ ಸುಂದರವಾದ ದೃಶ್ಯಗಳು ಮಾತ್ರ ಕಾಣಿಸ್ತವೆ. ಇಂಥ ಒಂದು ಆಪ್ಷನ್ ಬೇಕಂದ್ರೆ ಈ ಫಸ್ಟ್ ಅಥವಾ ಥರ್ಡ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೋಬಹುದು. ಸೆಕೆಂಡ್ ಆಪ್ಷನ್ ನಾವು ಮಾಡಬೇಕಾಗಿರೋದು ಸೆಕೆಂಡ್ ಆಪ್ಷನ್. ನಾನು ಯಾವಾಗಲೇ ಪ್ರಾರಂಭದಲ್ಲಿ ಹೇಳಿದ್ನಲ್ಲ, ನಮ್ಗೆ ಬೇಕಾಗಿರೋದು ಆಡಿಯೋ ಪ್ಲಸ್ ವಿಡಿಯೋ ಎರಡೂ ಬರಬೇಕು. ನಾವು ಏನು ಆಡಿಯೋ ರೆಕಾರ್ಡ್ ಮಾಡಿದೀವಿ ಅದು ಬರಬೇಕು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕಿದ್ದು ಕೂಡ ಬರಬೇಕು. ಅಂದ್ರೆ ಸೆಕೆಂಡ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೋಬೇಕು. ಆಡಿಯೋ ಪ್ಲಸ್ ಒರಿಜಿನಲ್ ಅಂತಿದೆ, ಇದಕ್ಕೆ ಡಬಲ್ ಟ್ಯಾಪ್ ಮಾಡಬೇಕು. ಚೆಕ್ ಆಯ್ತು. ಪ್ರಿವ್ಯೂ ಇಲ್ಲಿ ಡಬಲ್ ಟ್ಯಾಪ್ ಮಾಡಿದ್ರೆ ಇದು ಕೇಳಿಸುತ್ತೆ ನೋಡಿ. ಇದರಲ್ಲಿ ಏನಾಗಿದೆ ಈಗ, 1 ನಿಮಿಷ.
Add save. 50%. 50%. Seat control. Seat control available. 45% seat control. 15% seat control. 0% seat control. ಸ್ನೇಹಿತರೆ, ಇದರಲ್ಲಿ ಏನಾಗುತ್ತೆ ಅಂದರೆ ಆಡಿಯೋ ಸೌಂಡ್ ಜಾಸ್ತಿ ಇರೋದ್ರಿಂದ ವಿಡಿಯೋ ದಲ್ಲಿರುವಂಥ ಮಾತುಗಳು ಏನು ಕೇಳಿಸ್ತಿರಲ್ಲ. ಹಾಗಾಗಿ ಇಲ್ಲಿ ಸ್ವೈಪ್ ಮಾಡ್ಕೊಂಡು ಬಂದ್ಮೇಲೆ ನೀವು ನೋಡಿದಿರಲ್ಲ, ಇಲ್ಲಿ ಸಿ ಕಂಟ್ರೋಲ್ ಇರುತ್ತೆ. 50% ಸಿ ಕಂಟ್ರೋಲ್ ಅಂತ ಹೇಳುತ್ತೆ. ವಾಲ್ಯೂಮ್ ಬಟನ್ ಅಪ್ ಡೌನ್ ಮಾಡೋದ್ರ ಮುಖಾಂತರ ನಮ್ಗೆ ಎಷ್ಟು ಬೇಕು ಆಡಿಯೋ, ಬ್ಯಾಕ್ಗ್ರೌಂಡ್ ಆಡಿಯೋದು ಮ್ಯೂಸಿಕ್ ಎಷ್ಟು ಬೇಕು ಅಷ್ಟನ್ನು ಸೆಟ್ ಮಾಡ್ಕೋಬೋದು. ನೋಡಿ, ಈಗ ವಾಲ್ಯೂಮ್ ಅಪ್ ಮಾಡ್ತೀನಿ. 5% seat control. ಮೆತ್ತಿಗೆ ಕೇಳಿಸ್ತಿದೆ ಈಗ ನೋಡಿ. 10% seat control. 15% seat control. 20% seat control. 25% seat control. 35% seat control. ಈ ಥರ ನಮ್ಗೆ ಬೇಕಾದಂಗೆ ನಾವು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ದು ವಾಲ್ಯೂಮ್ನ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಮಾಡ್ಕೋಬಹುದು. ಮತ್ತೆ ಸೇವ್ ಮಾಡೋಣ. 65 save. Add audio. Save. Add audio to video. Video generation in progress 3 period. 0%. Saving. ಇದು ಸೇವ್ ಆಗಿರುತ್ತೆ. ನಮ್ಮ ಇಂಟರ್ನಲ್ ಮೆಮೊರಿಯಲ್ಲಿ ಆ್ಯಡ್ ಆಡಿಯೋ ಟು ವಿಡಿಯೋ ಅಂತ ಒಂದು ಫೋಲ್ಡರ್ ಆಗಿರುತ್ತೆ, ಅಲ್ಲಿ ಕೂಡ ಸೇವ್ ಆಗಿರುತ್ತೆ. ಮತ್ತು ನನ್ನ ಆ್ಯಡ್ ಆಡಿಯೋ ಟು ವಿಡಿಯೋ ಅನ್ನೋ ಫೋಲ್ಡರ್ ಇರುತ್ತಲ್ಲ, ಆ ಫೋಲ್ಡ್ರಲ್ಲಿ ಮೈ ಸ್ಟುಡಿಯೋ ಅಂತ ಒಂದು ಆಪ್ಷನ್ ಸಿಗುತ್ತೆ. ಆ ಸ್ಟುಡಿಯೋದೊಳಗೆ ಹೋದರೆ ಈ ಫೈಲ್ ಕೂಡ ನಿಮ್ಗೆ ಅಲ್ಲಿ ಸಿಗುತ್ತೆ. ಇದು ಇಷ್ಟೇ ಈ ಒಂದು ಅಪ್ಲಿಕೇಶನ್ ಇರುವಂಥದ್ದು. ಇದು ಬಿಟ್ಟರೆ ಇದರಲ್ಲಿ ಏನೂ ಇಲ್ಲ. ಈ ಒಂದು ಚಿಕ್ಕ ಟ್ಯುಟೋರಿಯಲ್ ಇಷ್ಟೊತ್ತು ಕೇಳಿಕೊಂಡ್ರೆ ನಿಮಗೆಲ್ರಿಗೂ ಧನ್ಯವಾದಗಳು. ದಯವಿಟ್ಟು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಇನ್ನೂ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಫಸ್ಟ್ ನೋಟಿಫಿಕೇಶನ್ ನೀವೇ ಪಡ್ಕೋಬಹುದು ನಮ್ಮ ಯೂಟ್ಯೂಬ್ ಚಾನಲ್ಗೆ ಯಾವುದೇ ವಿಡಿಯೋ ಅಪ್ಲೋಡ್ ಆದಾಗಲೂ. ಹಾಗೆ ಈ ಒಂದು ಟ್ಯುಟೋರಿಯಲ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಧನ್ಯವಾದಗಳು.